ಗುಡ್ ಮಾರ್ನಿಂಗ್ ರೀ ಮಾಮ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಬಾರಪ್ಪ ಯಾಕ ಜಲ್ದಿ ಬಂದೆಲ್ಲ ಹೋಗೊಂಡಣ. ನಿನ್ನ ರಾತ್ರಿ ನಿದ್ದೆ ಆಯ್ತಾ ಇಲ್ಲ? ನಿದ್ದೆ ಬರ್ತೇ ಆಯ್ತು ಮಾಮರ. ನಿನ್ನೆ ಜಲ್ದಿ ಮಲಗಿದ್ದೆ ರೀ, ಹಂಗಾಗಿ ಜಲ್ದಿ ಎದ್ದೆ. ಅದಕ್ಕೆ ಜಲ್ದಿ ಬಂದಿ ನೋಡ್ರಿ. ಯಾಕ ಏನೋ ಬಂದಿಲ್ಲಲ್ರಿ ನಮ್ಮ ಬಾಂಡ್ಲಿ ಸರು, ಪೈಲ್ವಾನ್ ಮಾಪ್ಲಾರ್ ಸರ್. ಮಾರಾಯ್, ದೊಡ್ಡವ್ರಿಗೆ ಹಂಗೆ ಅನ್ಬಾರ್ದು. ಅವರೇ ಬಂದ್ರಲ್ರಿ ಮಾಮ. ನಿಮ್ಮನ್ನ ನೆನೆಸ್ಲಿಕ್ಕತ್ತಿದ್ದೆ ನೋಡ್ರಿ. ಯಾಕ ಬಂದಿಲ್ಲಲ್ಲ ಸರ್ಗಳು ಅಂತ ಅನ್ಲಿಕ್ಕತ್ತಿದ್ದೀರಿ. ಅಷ್ಟೊತ್ತಿಗೆ ನೀವೇ ಬಂದ್ರಿ ಅಂದಂಗ. ಅವ್ರು ಯಾಕೆ ಬಂದಿಲ್ಲಲ್ಲ ಸ್ಟೈಲ್ ಕಿಂಗ್? ಯಾರೋ ಮರ ಸ್ಟೈಲ್ ಕಿಂಗ್ ಅಂದ್ರೆ ಅವ್ರಿ ಸರ. ಇಷ್ಟುದ್ದು ಕೂದಲ ಬಿಟ್ಕೊಂಡು ಕಿಶೆ ಓಡಾರಿದ್ದಂಗೆ ಅದಾರಲ್ರಿ ಅವರು. ಹೆಂಗೆ ಮಾತಾಡ್ತೀಯಲ್ಲೋ ನೀನು? ನಮಗೂ ಏನ್ರ ಹೆಸರಿಟ್ಟಿರ್ಬೇಕಲ್ಲ ಅಂದ್ರೆ. ಇಲ್ರಿಪ್ಪ, ನಾ ಯಾಕೆ ಹೆಸರು ಇಡ್ಲಿರಿ? ಯಾರಿಗೆ ಏನೋ ಅನ್ನಂಗಿಲ್ರಿ ನಾನು. ಮತ್ತೆ ಇನ್ನೇ ಈಗ ಅಂದ್ರಲ್ಲ ಅವ್ರಿಗೆ. ಇಲ್ರಿ, ಅವ್ರು ಭಾರಿ ಸ್ಟೈಲ್ ಮಾಡ್ತಾರೆ ನೋಡಿದಿಲ್ರಿ. ಕೂದಲ ಎಷ್ಟು ಉದ್ದು ಬಿಟ್ಟಾರ ನೋಡ್ರಿ ಅವ್ರು, ಎಷ್ಟು ಚಂದ ಕಾಣ್ತಾರ. ಅದಕ್ಕೆ ಅಂದೆ ರೀ ಸುಮ್ಮ. ಇವ ಎಲ್ಲರಿಗೂ ಒಂದೊಂದು ಹೆಸರಿಟ್ಟಾನ್ರಿ. ಅವ ಒಂಥರ ಚೀಸ್ ಇದ್ದಂಗ, ಯಾರ ಕೈಯಾಗೂ ಸಿಗಂಗಿಲ್ಲ. ಮಾತಿನಾಗೂ ಭಾರಿ ಶಾಣೆ ಇದ್ದಾನ. ದೊಡ್ಡವ್ರಿಗೆ ಗೌರವನು ಹಂಗೆ ಕೊಡ್ತಾನ, ಮರ್ಯಾದಿನೂ ಹಂಗೆ ತೆಗಿತಾನ. ಇಷ್ಟು ಮಾಡ್ತಾನ. ಅವ್ನ ಪ್ರಾಬ್ಲಮ್ ಅಂದ್ರೆ ಅವ್ನು ಹೆಂಡ್ತಿ ಸುಂದ್ರಿನೇ ರೀ. ಚಾಡ್ ಮಾರಿ ಸುಂದ್ರಿ. ಈಗಾರ ಏನು ಬಿಟ್ಟಾಳ ಏನು ಹಂಗೆ ಹೇಳ್ತಾಳ್ರಿ ಚಾಡ. ಆಕಿನ ಮುಂದೆ ಹೇಳಂದ್ರ ಮಾತಾಡೋಕೆ ಹಂಚಿ ಪಡ್ತಿರಪ್ಪ ನಮಗಂತ. ಏನ್ರಿ ಸರ, ನೀವು ಹೆಣ್ಮಕ್ಳು ಮಾತಾಡ್ದಂಗೆ ಯಾಕ ಗುಜು ಗುಜು ಮಾತಾಡ್ಲಿಕತ್ತಿರಲ್ಲ? ಏನು ಅನ್ಲಿಕತ್ತೀರಿ? ಏನಿಲ್ರಿ, ಇವತ್ತು ನಾಷ್ಟದ ಪಾಳೆ ಯಾರ್ತದ ಅಂತ ಕೇಳಿಗತ್ತಿದ್ದೀರಿ. ಇವತ್ತು ಪಾಳೆ ಮಾಪ್ಲರ್ ಮಾಮಾರ್ದದ ರೀ. ನನಗೆ ಯಾಕೋ ಪಿತ್ತಾಗ್ಯದೋ ಇವತ್ತು. ನಾಳೆ ಮಾಡಿಸ್ತೀನಿ ತಗೋ. ಅಪ್ಪ ಸೊಟ್ಟಾರ್ಯಾ, ಪಿತ್ತಾಗ್ಯದಂತ ಪಿತ್ತ. ಬೇರೆದವ್ರದ್ದಾಗ ಚಪ್ಪರ್ಸ್ಕೊಂಡು ಬಡಿತಾನೆ. ಈಗ ತನ್ನ ಪಾಳೆ ಬಂದಾಗನೇ ಪಿತ್ತಾಗ್ಯದ, ನನಗೆ ಹಾಕಿ ವಾಕರ್ಗೆ ಬಂದದ ಅಂತ ನಿಂತ್ಬಿಡ್ತಾನೆ ನೀವು. ಪಿತ್ತಾಗ್ಯದ ಅಂದ್ರೆ ಬ್ಯಾಡ್ ಬಿಡ್ರಿ. ಹಂಗೆ ಅಂತೀನಿ ಅಂತ ತಿಳ್ಕೊಂಡ್ರಿ ಏನ್ರಿ ಸರ? ಒಂದು ಗುಳಿಗೆ ತಂದು ಕೊಡ್ತೀನಿ ರೀ. ಗುಳಿಗೆ ತೊಗೊಂಡಾರ ಆಗಲಕ್ಕ ನೀವು ನಾಷ್ಟ ಮಾಡ್ಸಬೇಕ್ರಿ ನಮಗೆ. ಎಷ್ಟು ತಯಾರಾಗಿ ನಿಂತೀವೋ ಮಾರ ನಾಷ್ಟ ಸಂಬಂಧ. ಸರ ಕರೆಕ್ಟ್ ಇರ್ಬೇಕ್ರಿ. ಯಾರ್ದಾರ್ದು ಪಾಳೆ ಯಾವಾಗ ಯಾವಾಗ ಇರ್ತದಲ್ಲ ಅವ್ರು ಕರೆಕ್ಟ್ ಮಾಡಿಸ್ಬೇಕ್ರಿ. ನಮ್ಮ ಪಾಳೆ ಇದ್ದಾಗ ನಾ ಏನ್ರ ಅಂತೀನೇನು? ಸುಮ್ಮನೆ ಕರ್ಕೊಂಡೋಗಿ ಮಾಡಿಸ್ತೀನಿ ಇಲ್ರಿ ನಾಷ್ಟ. ನೀವು ಹಂಗೆ ಮಾಡಿಸ್ಬೇಕ್ರಿ. ನೋಡ್ರಿ ಸರ, ನಾನು ರೊಕ್ಕ ಹೋದ್ರೂ ಚಿಂತಿಲ್ಲ. 15 ರೂಪಾಯಿ ಒಂದ್ರದ್ದು ಗುಳಿಗೆ ತಂದು ಕೊಡ್ತೀನಿ ರೀ. ಅಸಿಡಿಟಿದು ಈ ಸದ್ದು ತಗೋರಿ. ಒಂದು ಬಾಟ್ಲಿ ನೀರನ್ನು ತರ್ತೀನಿ ರೀ. ರೊಕ್ಕ ಹೋದ್ರು ಹೋಗಲಕ್ಕೆ ನಾನು ತಂದು ಕೊಡ್ತೀನಿ ರೀ. ಈ ಸದ್ದು ಗುಳಿಗೆ ತೊಗೊಂಡು ತಯಾರಾಗ್ರಿ, ಹೋಗಿ ನಾಷ್ಟ ಮಾಡೋಮಂತ. ಆಮೇಲೆ ಬೇಕಂದ್ರೆ ನಿನ್ನವ್ನು ತರ್ತೀನಿ ರೀ. ಏನಂದಿ ಗುಂಡಣ? ಏನೋ ನಿನ್ನವ್ನು ಅಂದಂಗಾಯ್ತು. ಅದೇ ರೀ ಸರ, ಗ್ಲಾಸ್ನಾಗ ನೀರು ಹಾಕೊಂಡು ಅದನ್ನ ಹಾಕಿ ಕಲಿಸಿ ಕುಡಿತಾರಲ್ರಿ. ಇಷ್ಟು ಪ್ಯಾಕೆಟ್ ಇರ್ತದಲ್ರಿ. ಹುಚ್ಚ ಇನ್ನೋ. ಹ್ಞೂ ಅದೇ ರೀ. ನೋಡ್ರಿ ಸರ, ಅನ್ಲಿಕ್ಕೆ ಬರಂಗಿಲ್ಲ ರೀ ಅವನಿಗೆ ಏನೋ ಅಂತೇಳಿ. ಬೇಕಂತ ಮಾಡ್ತಾನೆ ನೋಡ್ರಿ. ಒಟ್ಟು ನಮಗೆ ಹೆಂಗಾರ ಮಾಡಿ ನಿನ್ನವ್ನು ಅನ್ಬೇಕ್ರಿ. ಇವತ್ತು ಗುಡ್ ಆಫ್ಟರ್ ಇವ್ ನಾವು ಅಂದಿಲ್ಲಲ್ರಿ, ಹಿಂಗಂತ ತಿರ್ಸ್ಕೊಂಬಿಟ್ಟು ನೋಡ್ರಿ. ಇಲ್ರಿ ಸರ್, ನನಗೆ ಒಂದು ಸ್ವಲ್ಪ ಬಾಯಿ ಒಳಂಗಿಲ್ರಿ. ಅದೇ ಇನ್ನೋ ಅನ್ನಕ್ಕೆ ಹೋಗಿ ನಾವು ನಂದೆ ರೀ. ಇನ್ನೇನು ಅನ್ಬೇಕ್ರಿ ಅದಕ್ಕೆ? ಇನ್ನೋ ಅದೇ ರೀ ಇನ್ನೋ ಅಂದಂಗ ಸರ, ನಮ್ಮ ಅಣ್ಣನ ಮಗನಿಗೆ ಒಂದು ಕನ್ಯೆ ಇದ್ರಿ ನೋಡ್ರಿ. ಅಪ್ಪು, ಕನ್ಯೆ ಸುದ್ದಿನೇ ಎತ್ತಬೇಡ ನೋಡ್ರಿ ಸರ. ಇನ್ನೂ ಒಂದು 20,000 ರೂಪಾಯಿ ಸಾಲ ಕೇಳ್ರಿ, ಕೊಡ್ತೀನಿ ರೀ. ಆದ್ರೆ ಈ ಕನ್ಯೆಗಳು ಮ್ಯಾಟ್ರ್ ಮಾತ್ರ ನಮ್ಮ ಮುಂದೆ ಹೊಟ್ಟೆ ಎತ್ತಬೇಡ್ರಿಪ್ಪ. ಇದು ನನಗೆ ಹೆಸರು ಕೇಳೋಣನೇ ಒಂಥರ ಆಗಿಬಿಡ್ತದೆ ನೋಡ್ರಿ. ಎಷ್ಟು ಹುಡುಕೇನ್ರಿ ನನ್ನ ಮಗನಿಗೆ ಕನ್ಯೆ ಹುಡುಕು ಸಂಬಂಧ. ಬ್ಯಾಡದ ಸುದ್ದಿ. ಮತ್ತು ನಿಮ್ಮ ಮಗ ಲವ್ ಮಾಡ್ಕೊಂಬಂತಿಲ್ರಿ ಸರ್? ಎರಡನೇದವ್ ಲವ್ ಮಾಡ್ಯಾನ ಬಿಡ್ರಿ. ಅದಕ್ಕೆ ಲವ್ ಮಾಡಿ ನಂದಗನೆ ಸುಮ್ ಪಟಕ್ಕನ ಹೂ ಅಂದ್ಬಿಟ್ಟೇರಿ ನಾನು. ಬ್ಯಾಡ ಪಾಡ ಏನೂ ಅಂದಿಲ್ಲ ನೋಡ್ರಿ. ಈಗ ಕನ್ಯೆ ಹುಡುಕೋದು ಸಂಬಂಧ ತಲೆಯನ್ನು ಕೂದಲೆಲ್ಲ ಹೊಂಟಾವ್ರಿ. ಅದ್ರ ಸಂಬಂಧ ಪಪ್ಪ ನಾ ಒಂದು ಹುಡುಗಿನ ಲವ್ ಮಾಡಿ ಯಪ್ಪ ಮೊದಲು ಕರ್ಕೊಂಬರೋ ಮಾರ ಲಗ್ನ ಮಾಡ್ತೀನಿ ಅಂದಿವ್ರಿ. ನಮ್ಮ ಪೈಕಿನೇ ಇತ್ತು, ನಡೀತ್ರಿ ಅದು. ಹೆಂಗೋ ಮಾಡಿ ಮದುವೆ ಮಾಡಿ ಮುಗಿಸಿದ್ವಿ. ಅದೊಂದು ಚಿಂತೆ ಓಡಾಯ್ತು. ಆದ್ರೆ ಫಸ್ಟ್ನೇ ಮಗಂದು ಹೇಳಕತ್ತಿ ನಾನು. ಒಂದು 50-60 ಕನ್ಯೆ ನೋಡ್ರಿ ನಾ ಅಂತ್ರೂ. ಹೋಗುದು ನೋಡುದು ಆಮೇಲೆ ಹೇಳ್ತೀವ್ರಿ ಅನ್ನೋರು ಏನು ಸುದ್ದಿನೇ ಇಲ್ಲ ವಾಪಸ್. ನಮ್ಮ ಹುಡುಗಂದು ಹಂಗೆ ಆಗ ನೋಡ್ರಿ. ನಮ್ಮ ಅಣ್ಣ ಚಿಂತೆ ಮಾಡಿ ಮಾನಸಿಕ ಆಗಿಬಿಟ್ಟಾನ್ರಿ. ಏನು ಮಾಡ್ಲಪ್ಪ, ನನ್ನ ಮಗನಿಗೆ ಒಂದು ಲಗ್ನ ಮಾಡೋದಾಗೋಲ್ಲಲ್ಲ ಅಂತೇಳಿ. ಮೊದಲ ಲವ್ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ತಿಳಿಸಿ ಹೇಳಿದ್ರಿ. ಆ ಹುಡುಗ ಬರೀ ಓದೋದ ಮಾಡ್ತು. ಈಗ 1 ಲಕ್ಷ ರೂಪಾಯಿ ಪಗಾರ ಅದ ರೀ. ಆದ್ರೆ ಹುಡುಗೆಲ್ಲ ಚಲೋ ಅದ ರೀ, ಎಲ್ಲ ಸಿಸ್ಟಮೆಟಿಕ್ ಅದ ರೀ. ಎಲ್ಲಿ ಹೊರಗೆ ಹೋಗಂಗಿಲ್ಲ, ಯಾವುದೇ ಚಟ ಇಲ್ಲ, ಏನೂ ಇಲ್ಲ. ಅಷ್ಟು ಒಳ್ಳೆ ಹುಡುಗನ ಒಬ್ಬರು ಒಪ್ಕೊಳಕ್ತಾ ಇರಲಿಲ್ಲ ನೋಡ್ರಿ. ಮತ್ತು ನಮ್ಮ ಅಣ್ಣಗ ಎಲ್ಲ ಅದ ರೀ. ದೇವ್ರೆಲ್ಲ ಕೋಟಿಗಟ್ಲೆ ಕೊಟ್ಟಾನ್ರಿ. ಮಗನ ಲಗ್ನ ಮಾಡೋದು ಆಗೋಲ್ರಿ ಒಟ್ಟ. ಇದೇ ಪ್ರಾಬ್ಲಮ್ ನೋಡ್ರಿ ಸರ. ಯಾವುದು ಚಟ ಮಾಡಂಗಿಲ್ಲರಿ. ಮನ್ಯಾಗ ಇರ್ತಾನಿಲ್ರಿ, ಎಲ್ಲಿ ಹೋಗ್ಲಾರ್ದ. ಅಂಥವ್ರನ್ನ ಯಾರು ಇಷ್ಟಪಡ್ತಾರ್ರಿ ಸರ? ಈಗ ಹೆಂಗಿರ್ಬೇಕ್ರಿ ಹುಡುಗರು? ಚಪ್ರಿಗೊಳಗತ್ತೆ ಇರ್ಬೇಕ್ರಿ. ಎಲ್ಲದ್ರಾಗೂ ದಿನ ಕುಡಿದ್ರು ಚಿಂತಿಲ್ಲ. ಹೊರಗೆ ಪ್ಯಾಂಟ್ ಹಾಕೊಂಡು ಗಾಗಲ್ ಹಾಕೊಂಡು ಮಸ್ತ್ ಗಾಡಿ ಮೇಲೆ ಬರ್ತಿದ್ರ ಹುಡುಗಿಯರಿಗೆ ಹಂಗೆ ಇವನ್ನ ಲವ್ ಮಾಡ್ಬೇಕು ನೋಡಿ ಅನಿಸ್ತದ್ರಿ. ಇಂಥವೆಲ್ಲರ ಇನ್ಶರ್ಟ್ ಮಾಡ್ಕೊಂಡು ಚಂದಗೆ ಡಿಸೆಂಟಾಗೆ ಅಮ್ಮನ ಶಾರಿಗೆ ಹಿಡ್ಕೊಂಡು ಮನೆಯಾಗ ಇರ್ತೀನಿ ಅಂತ ಹುಡುಗರ್ನ ಯಾರು ಇಷ್ಟಪಡಂಗಿಲ್ರಿ. ತಿಳ್ಕೊಂಬಿಡ್ರಿ ಅದೊಂದು. ಲೋಗುಂಡಣ್ಣ ಹೆಂಗೆ ಮಾತಾಡ್ತಿಲ್ಲ ನೀನು? ಅಂತ ಒಳ್ಳೆ ಹುಡುಗರ್ನ ಯಾಕೆ ಇಷ್ಟಪಡಂಗಿಲ್ಲ ಸರ? ಆ ಹುಡುಗಿಯರು ಏನು ತಿಕ್ಕೋತಾರ್ರಿ? ಇಂಥ ಹುಡುಗರು ಇದ್ರಂತಿಕ್ಕೋ ಅವ್ರು ಎದಕ್ಕೂ ಉಪಯೋಗಿಲ್ರಿ. ಎದ್ರಾಗೂ ಏನು ಇಂಟ್ರೆಸ್ಟ್ ಇರಂಗಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಅವರು. ಏನು ಹೊರಗೆ ಏನು ಗೊತ್ತಿರಂಗಿಲ್ಲಲ್ರಿ, ಪ್ರಪಂಚನೇ ಗೊತ್ತಿರಂಗಿಲ್ಲ ಅಂದ್ರೆ ಏನು ತಿಳ್ಕೊಂಡಿರ್ತಾರೆ ಅವರು ಅಂತಾರ್ರಿ. ಒಂದು ಸ್ವಲ್ಪ ಈಗ ನೋಡ್ರಿ, ಒಂದು ಚೂರರ ಪಾರ್ಟಿ ಮಾಡ್ತಿರ್ಬೇಕ್ರಿ ಅವರು. ಆಮೇಲೆ ಸಿಗರೇಟ್ ಸೇರ್ತಿರ್ಬೇಕ್ರಿ. ಹುಡುಗಿಯರ ಜೊತೆ ಮೆಸೇಜ್ ಮಾಡ್ತಿರ್ಬೇಕು, ಬೇರೆ ಬೇರೆ ಹುಡುಗಿಯರ ಜೊತೆ. ಅಂಥ ಹುಡುಗರು ಇದ್ರ ನೋಡಿರ್ಬೇಕಂದ್ರೆ ಅಂಥ ಹುಡುಗರನ್ನ ಇಷ್ಟಪಡ್ತಾರೆ ಈಗಿನ ಹುಡುಗಿಯರು. ಹೋಗುಂಡಣ್ಣ ಹಂಗೆ ಅಂತಾರಂತ ನೋಡಿ ಇವನಿಗೆ. ಈಗ ಹಿಂಗೆ ಆಗ್ಯದ. ಒಂದು ಎಲ್ಲೇ ಕನ್ಯೆ ನೋಡ್ಲಿಕ್ಕೆ ಹೋಗ್ಯಾನ. ಅವ್ರ ಅಪ್ಪ ಅಮ್ಮಗೆ ಭಾಳ ಇಷ್ಟ ಆಗ್ಬಿಡ್ತೀವಿ. ಇವ್ರು ಆಸ್ತಿ ಗಿಸ್ತಿ ನೋಡ್ಯಾರ, ಹುಡುಗ ಚಂದ ಅದಾನ, ಮತ್ತು ದೊಡ್ಡ ನೌಕರಿದಾರ, ಯಾಕೆ ಬೇಡ ಅಂತಾರ?
ಹಂಗಂತೇಳಿ ಆಯ್ತು ತಗೋರಿ ಫೈನಲ್ ಮಾಡಮ್ ಅಂತೇಳಿ ಕರ್ಕೊಂಡು ಹೋಗ್ಯಾರ. ಹುಡುಗಿ ಫೋಟೋ ಅಷ್ಟೇ ನೋಡಿತಂತೆ, ಡೈರೆಕ್ಟಾಗಿ ನೋಡಿದ್ದಿಲ್ಲ. ಅವತ್ತು ಹೋಗಿ ಮಾತುಕತೆ ಆಡ್ಬೇಕು ಇನ್ನೇನು ಅಂತೇಳಿ ಅಗ್ದಿ ಇವ ನಾ ಲಾಸ್ಟ್ ಫೈನಲ್ ಆಗೋದದ ಅಂತೇಳಿ ಇನ್ಶರ್ಟ್ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ಇಸ್ತ್ರಿ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿ ಕೂತು, ಮತ್ತು ಹುಡುಗರು ಡಿಸೆಂಟ್ ಆಗಿರ್ಬೇಕಂತೇಳಿ ತಲೆ ತೆಗ್ಸ್ಕೊಂಡು ಹಿಂಗೆ ಕೂತಾನಂತ ನೋಡಪ್ಪ. ಆ ಹುಡುಗಿ ಅವ್ರ ಪಪ್ಪನ ಒಳಗೆ ಕರೆದು ಬಿಟ್ಲಂತ. ಒಳಗೆ ಕರೆದು ಹೋಗಿ ಬಂದಗನೆ ಅವ್ರ ಪಪ್ಪ ಬ್ಯಾಡ್ರಿ ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ಅಂತ ನಿಮ್ಮ ಹುಡುಗ ಅಂದ್ಬಿಡ್ಬೇಕಾ? ಹಾಂ, ಇದೇನಾಯ್ತಂತ್ರಿ? ಎದಕ್ಕೆ ಇಷ್ಟ ಇಲ್ಲ ಅಂದ್ಲಂತ ಹುಡುಗಿ? ಕಾರಣ ಬೇಕಲ್ಲ. ಕಾರಣ ಕೇಳ್ತೀರಿ ಏನ್ರಿ ಸರ? ಕಾರಣ ಕೇಳಿದ್ರೆ ನನಗೆ ಹುಚ್ಚು ಮಬ್ಬು ಕೂಡ ಹಿಡಿತ್ರಿ. ಪಪ್ಪ ಅವ ಡಿಸೆಂಟ್ ಇದ್ದಾನೆ, ಹೆಂಗಸ್ರಿಗತಿ ತಲೆ ತೆಗೆದುಕೊಂಡು ಹೆಂಗೆ ಕೊಡ್ತಾನೆ ನೋಡವ, ನನಗಂತ ಇಷ್ಟ ಇಲ್ಲ. ಅಲ್ಲ ನಾ ಹುಡುಗಿ ಮುಂದೆ ಬಂದಿನಂದ್ರೆ ನನ್ನ ಕಣ್ಣೈತಿ ನೋಡಲ್ಲ ಅಂದ್ರೆ ಇದು ಯಾವ ಹುಡುಗ? ನನಗೆ ಬೇಕಾಗಿಲ್ಲ ಪಪ್ಪ ಇಂತವ ಅಂದ್ಬಿಟ್ಲಂತ ಹುಡುಗಿ. ನೋಡ್ರಿ ಮತ್ತೆ ನಾ ಹೇಳೋದು ಸುಳ್ಳು ಅನ್ನಂಗೆ ಆತದ ನಿಮ್ಗೆ? ಕರೆ ಹಂಗೆ ಅದಿಲ್ರಿ. ಅದೇ ಹುಡುಗ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ದಾಡಿ ಬಿಟ್ಟು ಗಾಗಲ್ ಹಾಕೊಂಡು ಹೋಗಿ ಎಲ್ಲರಿದ್ರಿಗೆ ಕೂತು ಹಾಯ್ ನಾನು ಸ್ವಲ್ಪ ಮಾತಾಡ್ಬೇಕು ಹುಡುಗಿ ಜೊತೆ ಅಂದಿದ್ನಂತ ತಿಕ್ಕೋರಿ, ಗ್ಯಾರಂಟಿ ಪಕ್ಕ ಒಪ್ಕೋತಿದ್ಲಿ ರೇಕಿ. ಎಂಥ ಕಾಲ ಬಂತು ನೋಡ್ರಿ ಸರ ಈಗ ಅಂತಿ ನಾನು. ಭಾಳ ಪರಕಾಗಿ ಅದಲ್ರಿ ಮೊದಲಿಗೆ ಈಗೀಗೆ ಏನು ಹೇಳಂಗಿಲ್ಲ ಈಗ. ಈಗ ಹೆಂಗೆ ಮಾಡ್ತೀರಿ ಮತ್ತೆ? ಏನು ಆ ಬ್ರೋಕರ್ಗೆ ಒಂದಿಷ್ಟು ರೊಕ್ಕ ಕೊಟ್ಟಾರ ನೋಡ್ಬೇಕಿಲ್ರಿ ಸರ್? ಎಲ್ಲರಿಗೆ ರೊಕ್ಕ ಕೊಟ್ಟು ಎಲ್ಲ ಕಡೆನೂ ಹೇಳ್ಯಾರಿ ಸರ, ಲಕ್ಷಾಂಗಟ್ಲೆ ಹಾಕ್ಯಾರಿ ಬ್ರೋಕರ್ಗಿನೂ, ಏನೂ ಉಪಯೋಗ ಆಗೋಲ್ರಿ. ಹಂಗಂದ್ರೆ ಮತ್ತೆ ಆ ಹುಡುಗನಾರ ಚೇಂಜ್ ಆಗಕ್ಕೆ ಹೇಳ್ರಿ ಸರ್, ಹಂಗ್ಯಾಕ? ಈಗ ಅವ್ರ ಪಪ್ಪ ಹಂಗೆ ಮಾಡ್ಲಿಕ್ಕೆ ನೋಡ್ರಿ, ಮತ್ತೆ ಅದೇ ಮಾಡಕ್ಕೆ ತಯಾರಾಗೇನ್ರಿ. ಅದು ಒಂದು ಪಿಕ್ಚರ್ನಾಗ ತೋರಿಸ್ಯಾರಲ್ರಿ, ಫಸ್ಟ್ ರ್ಯಾಂಕ್ ರಾಜು ಪಿಕ್ಚರ್ನಾಗ. ಅವ್ರಪ್ಪ ಮೊದಲು ಓದ್ ಅಂತೇಳಿ ಕಲಿಸಿ ಆಮೇಲೆ ಉಡಾತನ ಮಾಡಂತೇಳಿ ಬೈಕ್ ಕೊಟ್ಟು ತಾನೇ ಕಲಿಸ್ತಿತ್ತಾನಲ್ರಿ ಅವ್ರ ಪಪ್ಪ. ಹಂಗೆ ಮಾಡ್ಲಿಕ್ಕೆ ನೋಡ್ರಿ ಈಗ. ಮೊದಲು ಓದು ಚಂದಾಗಿ ಓದ್ಬೇಕು, ಲವ್ ಮಾಡ್ಬಾರ್ದು, ಹಂಗೆ ಮಾಡ್ಬಾರ್ದು ಅಂದ್ಗನೆ ಒಂದೊಂದು ಹುಡುಗರು ಚೇಂಜ್ ಆಗ್ತಾವ್ರಿ, ಒಂದೊಂದು ಹುಡುಗರು ಚೇಂಜ್ ಆಗಂಗಿಲ್ಲ ಬಿಡ್ರಿ. ಆದ್ರೆ ಅಪ್ಪನ ಮಾತು ಕೇಳ್ಬೇಕಂತೇಳಿ ಬರೀ ಬುಕ್ಕಿಶ್ ಆಗ್ಬಿಟ್ಟಾರಿ. ಅದು ಬೇರೆ ಹೊರಗಿನ ನಾಲೆಜ್ ಜನರಲ್ ನಾಲೆಜ್ ಏನೂ ಕಲೀಲಿಲ್ಲ. ಈಗ ಅದೇ ವಾಜ್ಯ ಕೂತದ್ರಿ ಅವನಿಗೆ. ಈಗ ಅದಕ್ಕಂದಲೇ ಮೊನ್ನೆ ಹೇಳ್ಯಾನ ಅವರಪ್ಪ, ಒಂದು ತಿಂಗಳು ನೌಕರಿ ಬಿಡು ಮಾರಾಯ ನೀನು, ಕಾಲೇಜ್ ಇದ್ದಲ್ಲಿ ಬೈಕ್ ತೊಗೊಂಡು ಹುಡುಗಿಯರ ಮುಂದೆ ಹೋಗಿ ನಿಂದರು, ಅವಾಗಾರ ಲವ್ ಮಾಡ್ತಾರ ನೋಡೋಮಂತ, ಯಾವ್ದು ಲವ್ ಮಾಡ್ತೀವಿ ಆ ಹುಡುಗಿನ ಮಾಡಿಬಿಡ್ತೀವಿ, ಆದರೂ ಆದಷ್ಟು ನಮ್ಮ ಪೈಕಿನೇ ನೋಡೋಪ ಅನ್ಸಪ್ಪ ಅಂತೇಳಿ ತಿಳಿಸಿ ಹೇಳ್ಯಾನ್ರಿ. ಮತ್ತೆ ಏನು ಮಾಡಿದ್ರಿ? ಎಂಥ ಕರ್ಮ ಬಂತು ನೋಡ್ರಿ ಸರ ಈಗ. ಹೌದ್ರಿ, ಕಾಲ ಬಂದಂಗೆ ನೋಡ್ಕೊಂಡು ಹೋಗೋದು ನೋಡ್ರಿ. ಮತ್ತೆ ಅದಕ್ಕೆ ನಾವು ಒಂದು ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತ ಮಾಡೀವಿ. ನಿಮ್ಮ ಕಡೆ ಹ್ಯಾಂಗೆ ಇದ್ರಿ ನೋಡ್ರಿ ಸರ ಒಂದು ಕನ್ನೆ. ನೋಡ್ತೀನಿ ತಗೋರಿ, ಯಾವೂ ಇಲ್ರಿ ಕನ್ನೆ, ನೋಡಮ್ ತಗೋರಿ. ಆದ್ರೆ ಅಲ್ಲಿ ನಮ್ಮ ಮನೆಯಾಗ ಒಬ್ರು ಬ್ರೋಕರ್ ಇದಾರಲ್ಲ, ಈಗ ಹೊಸ್ದಾಗಿ ಮಾಡ್ಲಿಕ್ಕತ್ತಾರ ನೋಡ್ರಿ, ಹೊರ ಕನ್ನೆ ಮಾಡಿಸ್ಲಿಕ್ಕತ್ತಾರಂತ. ಅವ್ರನ್ನ ಹೋಗಿ ಭೇಟಿಯಾರ ಆಗಿ ಬರ್ಬೇಕ್ರಿ ಒಂದು ಸ್ವಲ್ಪ. ಓ ಹೌದಲ್ರಿ, ದೇಶಪಾಂಡೆ ಮಾಡ್ಲಿಕ್ಕತ್ತಾರಲ್ರಿ? ಹಾಂ ನಾಳೆ ಹೋಗಿ ಭೇಟಿಯಾರ ಆಗಿ ಬರ್ತೀನಿ ರೀ. ಅಲ್ಲಿ ಹೋಗಿ ನಾಳೆ ಭೇಟಿ ಆಗಿರ್ಬೇಕಂತ್ರಿ ಸರ. ಟೈಮ್ ಆಯ್ತು ಈಗ, ಹೋಗುಮ್ ನಡ್ರಿ. ಯಾವ ಹೋಟೆಲು ಏನು ಸುದ್ದಿ? ಓ ಸರ ಮಾಪ್ಲಾರ್ ಸರ, ನೀವು ಎಲ್ಲಾರ ನಾಷ್ಟ ಮಾಡಿಸ್ಲಾರ್ದು ತಪ್ಸ್ಕೊಳಕ್ಕೆ ಆಗಂಗಿಲ್ರಿ. ನಡ್ರಿ ಗುಳ್ಗಿ ಕೊಡಿಸ್ತೀನಂತ, ಹೋಗುಮ್ ನಡ್ರಿ ಹೋಟೆಲ್ಗೆ. ನಡಿಯೋ ಮರೆ, 4 ಎಕರೆ ಹೊಲ ಹೋದ್ರೂ ಚಿಂತಿಲ್ಲ, ನಿನಗೆ ನಾಷ್ಟ ಮಾಡಿಸ್ತೀನಿ ನಡಿ ಮೊದಲು. ಓ ಸರ, 200-300 ರೂಪಾಯಿಗೆ 4 ಎಕರೆ ಹೊಲ ಏನು ಓದ್ತದ್ರಿ? ತಮ್ಮದು ಏನಾರ ತಮ್ಮ ಸ್ವಂತಕ್ಕೆ ಎದಕ್ಕಾರ ಮಾರ್ಕೊಂಡ್ ಬಂದಿರ್ತಾರ, ಇಲ್ಲಿ ಬಂದು ನಮ್ಮ ಮೇಲೆ ಹಾಕಿಬಿಟ್ರು ನೋಡಪ್ಪ ದೊಡ್ಡದಾಗಿ. ಅಲ್ಲೋ ನಿನ್ನ ಸಂಬಂಧ ಹೊಲ ಹೋಗ್ಯದಂತೇಳಿ ಹೇಳಿನಿ, ಮಾತಿಗೆ ಹೇಳಿಕತ್ತೀನಿ. ನಡಿ ಮಾಡಿಸ್ ನಡ್ರಿ, ನಾಷ್ಟ ಮಾಡಿಸ್ ನಡ್ರಿ. ತನ್ನ ಪಾಳೆ ಬಂದಾಗ ಎಷ್ಟು ಹುರಿತು ನೋಡಿ ಸೊಟ್ಟಾರ್ಯಾಗ. ಮಂದಿದ ಇದ್ದಾಗ ಹೆಂಗೆ ಕೂಡ್ತಾನ್ರಿ, ಇಷ್ಟು ತೆಳ್ಳಗದನಂದ್ರೂ ಹೆಂಗೆ ನಾಷ್ಟ ಹೊಡಿತಾನೆ ಗೊತ್ತಾ ನೀವು? 2 ಪ್ಲೇಟ್ ತಿಂತಾನ್ರಿ ನಾಷ್ಟ. ಮತ್ತೆ ಎಲ್ಲಿ ಹೋಗುದ್ರಿ? ಯಾವ ಹೋಟೆಲ್ಗೆ ಹೋಗಮು? ನೀನೇ ಹೇಳೋ ಮಾರಾಯ, ನೀ ಅಂದಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ಕಡೆ ನೀನೇ ಡಿಸೈಡ್ ಮಾಡ್ತೀಯಲ್ಲ. ಮತ್ತೆ ಮೈಸೂರು ರೆಸ್ಟೋರೆಂಟಿಗೆ ಹೋಗಮ್ ನೋಡ್ರಿ, ಅಲ್ಲಿ ಪುರಿ ಮಸಾಲೆ ದೋಸೆ ಮಸ್ತ್ ಕೊಡ್ತಾರೆ. ಅಲ್ಲಿಗಿಂತ ಸಿದ್ದೇಶ್ವರ ಕುಡಿ ಎದುರಿಗೆ ಕೊಡ್ತಾರಲ್ರಿ ಸರ್, ಆ ಹೋಟೆಲ್ನಾಗ ಮಸ್ತ್ ಇರ್ತಾವ್ರಿ ಪುರಿ. ನಮಗೆ ಅಲ್ಲಿ ಇಲ್ಲಿ ನೋಡ್ರಿ ಸರ, ಸ್ವಚ್ಛ ಇರ್ಬೇಕು, ಜಲ್ದಿ ತಂದು ಕೊಡ್ಬೇಕ್ರಿ ನಾಷ್ಟ. ಆಮೇಲೆ ಒಂದು ಸ್ವಲ್ಪ ಇಡ್ಲಿ ವಡಾ ದೊಡ್ಡ ಇರ್ಬೇಕ್ರಪ್ಪ. ಒಂದೊಂದು ಹೋಟೆಲ್ನಾಗ ಅಂತೂ ಒಂದೊಂದು ತುತ್ತಿಗೆ ಖಾಲಿ ಆತಾವ್ರಿ. ಹೇಳಿ ಮಾಡ್ಸನ್ ತಗೋರಿ ಸರ. ನಮ್ಮ ಬಾಂಡ್ಲಿ ಸರ್ ಬಂದಾರ, ದೊಡ್ಡ ಇಡ್ಲಿ ವಡ ಮಾಡೋ ಅಂತ ಹೇಳ್ತೀನಿ ಹೇಳ್ರಿ. ನಾ ಎಲ್ಲ ಏನಂತೇವ್ ನೀನು? ಬಾಂಡ್ಲಿ ಸರ ಭಾರಿ ಹೆಸರು ಇಟ್ಟಿ ಬಿಡ. ನಿಮ್ಗೆ ಅಷ್ಟೇ ಅಲ್ರಿ, ಎಲ್ಲರಿಗಿಟ್ಟಾನ್ರಿ. ನೀವು ಬಾಂಡ್ಲಿ ಸರ್ ಅಂತ, ಅವರು ಮಪ್ಲರ್ ಮಾಮ ಅಂತ, ನಾ ಟೋಪಿ ಮಾಮ ಅಂತ, ಅವು ಇನ್ನೊಬ್ಬರೇನ ಸ್ಟೈಲ್ ಕಿಂಗ್ ಅಂತ. ತನಗೇನನ್ಬೇಕನೆ? ನನಗೂ ಒಂದು ಹೆಸರು ಇಡ್ರಿ, ಬ್ಯಾಡ ಅಂದವ್ರು ಯಾರು? ನಿಮ್ಗೆ ಏನು ಇಷ್ಟ ಅದನ್ನ ಇಡ್ರಿ, ನಾ ಏನು ತಪ್ಪೇ ತಿಳ್ಕೊಳಂಗಿಲ್ಲ. ನಿನ್ನಷ್ಟು ಶಾಣೆ ಇಲ್ಲಳಪ್ಪ ನಾವು ಹೆಸರು ಹುಡುಕಿಡ್ಲಿಕ್ಕೆ. ನೋಡ್ರಿ ಸರ, ನನಗೆ ಬ್ಯಾಗ್ ನೀರು ಕಡ್ಲಿಕ್ಕತ್ತವ, ಹೋಗಮ್ ನಡ್ರಿ ನಾಷ್ಟಾಕ, ಯಾಕೆ ಒತ್ತು ಮಾಡ್ತೀರಿ? ಆಯ್ತು ನಡಿಯಪ್ಪ, ನಡ್ರಿ. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲೆ ಗೆಲ್ತಾನೆ. ನಖರ ನಖರ ಶಾನೆ ನಖರ ನಂಗೂ ಇಷ್ಟಾನೆ. ನಾನು ಸೀರೆ ನೀರಿಗೆ ಹಾಕುವಗಳಿಗೆ ಬರ್ತಾನೆ ಬಳಿಗೆ, ಆಮೇಲೆ ಅಮ್ಮಮ್ಮ ಯಾವ ಸೀಮೆ ಹುಡುಗ ತುಂಟಾಟ ಮಾಡದೆ ನಿದ್ದೇನೆ ಬರದೆ. ಅಬ್ಬಬ್ಬಬ್ಬಬ್ಬ ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ, ಪ್ರೀತಿಲೆ ಗೆಲ್ತಾನೆ. ಹಾಡ
ಆಡ್ಲಿಕತ್ತಾಳ ಮತ್ತೆ ಕೇಳಿಸವಲ್ದು. ವೀಣಾ ಬಾರ ಒದ್ರಿದೆ, ನನ್ನ ಕೇಳಿಸೇ ಇಲ್ಲವಾ? ಎಷ್ಟೊತ್ತಾಯ್ತು ಗೊತ್ತಾ? 10 ನಿಮಿಷ ಆಯ್ತವ ನಾನು ಸುಮಾ ಸುಮಾ ಅಂತೇಳಿ ಒದರ್ತೀನಿ. ಒಟ್ಟ ಓನ್ಲಿಲ್ಲ, ಹಾಡ ಧ್ವನಿ ಕೇಳಿಸ್ತಾ. ಅದಕ್ಕೆ ಅಡಿಗೆ ಮನೆಗೆ ಇದ್ದಿರ್ಬೇಕು, ಈಕೆ ಹೆಂಗಿದ್ರು ಹಾಡ್ತಿರ್ತಾಳ ಅಂತೇಳಿ ಬಂದೆ ನಾನೇ ಒಳಗ. ಹೌದಾ, ಚಲೋ ಆಯ್ತಾಳ ಬಂದಿದ್ದು. ಅಲ್ಲ, ಬಾಗ್ಲ ಚಿಲ್ಕಾರ ಹಾಕೊಂಡಿರ್ಬೇಕು ಇಲ್ಲಿ ಸುಮಾ. ಮತ್ತೆ ಆಕಳಿಗೆ ಒಳಗೆ ಬಂದ್ರೆ ಏನ್ ಮಾಡ್ತಿ? ಹಾಕೋದಿರ್ತೀನಿ ಯಾವಾಗಲೂ ಚಿಲ್ಕ. ಇವತ್ತು ನೆನಪಾಗ್ಲಾರ್ದ ಹಂಗೆ ಬಂದೆ. ಹಂಗೇನು ಆಕಳ ಬರಂಗಿಲ್ಲ. ನಿಮ್ಮ ಮನೆ ಕಡೆ ಬರಂಗಲ್ಲ ಆಕಳ. ಚಲೋ ಯವ್ವ, ನಮ್ಮ ಮನ್ಯಾಗ ನೋಡುವ ಯವ್ವ, ಒಂದು 5 ನಿಮಿಷ ಬಾಗ್ಲ ತೆಗೆದ್ನಂದ್ರೆ ನೋಡು ಸುಮಾ, ಒಳಗೆ ಬಂದು ಎಲ್ಲ ತಿಂದ್ಬಿಡ್ತದ. ಒಮ್ಮೆ ಅಂತ ಗೋಧಿ ಹಿಟ್ಟಿನ ಚೀಲನೇ ಇರ್ತವ ಯವ್ವ. ಕಾಯಿ ಪಲ್ಯ ಬಿಟ್ಟಿನ ತಿನ್ನತ್ತದ. ಹಂಗೆ ಒಳಗ ಸೀದಾ ಅಡಿಗೆ ಮನೆಗೆ ಬಂದ್ಬಿಡ್ತದ ನಮ್ಮ ಮನೆಗೆ ಆಕಳ. ನಿಮ್ಮದು ಸ್ವಲ್ಪ ರೋಡಿಗೆನೆ ಬಾಗ್ಲಾಗ್ತದಲ್ಲ, ಗೇಟ್ ಪಾಟ್ ಇಲ್ಲ, ಹಂಗಾಗಿ ಬರ್ತದ. ನಮ್ದು ಹಂಗಿಲ್ಲ, ಒಂದು ಸ್ವಲ್ಪ ಒಳಗಾಗ್ತದಲ್ಲ, ಬರಂಗಿಲ್ಲ. ಹೌದು, ಅದು ಕರೆ ಅದ ಬಿಡು. ಅಂದಂಗ ಪಲ್ಯ ಏನು ಮಾಡಿ ಯಾಸಮ್ಮ? ಯಾಕ ಬಾಯಿನೇ ಕೆಟ್ಟಂಗಾಗ್ಬಿಡ್ತವ. ನಾನು ಮಾಡ್ಕೊಂಡಿದ್ದು ನನಗೆ ಒಟ್ಟ ರುಚಿನೇ ಅನ್ಸವಲ್ದು ಪಲ್ಯ. ನಿನ್ನ ಕೈಯನ್ನು ಸ್ವಲ್ಪ ತಿಂದ್ರಾಯ್ತು ಅಂತೇಳಿ ಕೇಳಕ್ಕೆ ಬಂದಿದ್ದೆ. ಏನು ಮಾಡಿ ಪಲ್ಯ? ಹೌದಾ, ನಾನು ಸಬ್ಬಸಿಗೆ ಪಲ್ಯ ಮಾಡೀನಿ, ಕೊಡ್ತೀನಿ. ಯಾಕೆ ಆರಾಮಿಲ್ಲ ಏನು? ಯಾಕೆ ಬಾಯಿ ರುಚಿ ಇಲ್ಲ ಅಂತೀವಿ? ಹಂಗಲ್ಲ, ಒಂದೊಂದ್ಸಲ ನನಗೆ ಹಂಗೆ ಆಗ್ತದವ. ನಾವು ಮಾಡಿದ್ದು ನನಗೆ ಒಳ್ಳೆ ಬಿಡ್ತದ. ಬೇರೆದವ್ರ ಮನೆ ಕೈ ಏನು ತಿನ್ಬೇಕು ಅನ್ನಿಸ್ತದ, ಅದಕ್ಕೆ ಬಂದೆ. ಹೌದಾ, ಹೌದು, ಒಂದೊಂದ್ಸಲ ಹಂಗೆ ಆಗ್ತದ. ಇಲ್ಲೇ ಊಟ ಮಾಡಿಬಿಡಲ್ಲ. ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ಆಗ್ಯದ. ಕೂಡು, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿ ಹೋಗ್ಬಿಡು. ಸುಮ್ಮನೆ ಒಬ್ಬರ ಕೈಯಿಂದ ರುಚಿ ಆಗ್ತದ ಅಂತೀವಿ. ಉಪ್ಪಿನಕಾಯಿ ಅದು ಎಲ್ಲ ಹಾಕ್ತೀನಿ ಅಂತ ಊಟ ಮಾಡ್ಕೊಂಡು ಹೋಗಂತೆ ಅಂತ ಕೂಡು. ಬ್ಯಾಬಿಡವ, ಮತ್ತೆ ಇಲ್ಲಿ ಸುಮ್ಮ ಪಲ್ಯ ಅಷ್ಟು ಕೊಟ್ಬಿಡು. ನಾನು ಚಪಾತಿ ಅನ್ನ ಅದು ಎಲ್ಲ ಮಾಡೀನಿ. ಯಾಕ ಪಲ್ಯ ಒಳ್ಳೆ ಆಯಿತು. 1-2 ಥರದ ಉಪ್ಪಿನಕಾಯಿ, ಒಂದು ಪಲ್ಯ ಕೊಟ್ಬಿಡು, ಅಲ್ಲೇ ಊಟ ಮಾಡ್ತೀನಿ. ಮಾಡ ಇಲ್ಲೇ ಊಟ, ಅದಕ್ಕೇನಾಗುತ್ತೆ? ಬೇಡವಾ, ಈಗ ನಿಮ್ಮ ಮನೆಯವರು ಬರೋ ಗೊತ್ತಾಗ್ಯದ ಊಟಕ್ಕೆ. ಸುಮ್ಮನೆ ನಾ ಇಲ್ಲಿ ಕೂತು ಊಟ ಮಾಡಲಿ, ಇಲ್ಲಿ ಅಲ್ಲೇ ಕೊಟ್ಬಿಡು. ನಾನು ಓದ್ತೀನಿ, ನಮ್ಮ ಹುಡುಗರು ಬರ್ತಾವ. ನಾ ಪಲ್ಯನ ಹಾಕೊಂಡು ತಿಂತೀನಿ. ಆ ಹುಡುಗರಿಗೆ ಮಾಡೀನಿ ಪಲ್ಯ ಎಲ್ಲ, ಅನ್ನ ಸಾರು ಪಲ್ಯ ಎಲ್ಲ ಮಾಡೀನಿ. ನನಗೆ ಒಳ್ಳೆ ಆಯ್ತು. ಹೌದಾ, ಆಯ್ತಾ, ಕೊಡ್ತೀನಂತ. ಅಂದಂಗ ಸುಂದ್ರಿ ಏನು ಹೇಳಿಕತ್ತಿಲ್ಲಲ್ವಾ? ನಿಮ್ಮ ಮನೆಗೆ ಬಂದಿದ್ಲು ಮೊನ್ನೆ. ಆಕಿಂದಿದ್ದು ಬಿಡ ತಾಯಿ. ಅಲ್ಲ, ಅಲ್ಲಿ ಬೀಗರು ಸಾಲ ಮಾಡ್ಕೊಂಡು ಮನೆ ಕಟ್ಸ್ಯಾರ ಅಂತ ಹೇಳಕತ್ತವಳ ನಿನ್ನ ಊರು ತುಂಬ. ಅವ್ರಿಗೆ ಸಾಲ ಅದ? ಯಾರು ಮಾಮಿ ಬೀಗರು ಸಾಲ ಮಾಡ್ಕೊಂಡಾರಂತ? ಅಯ್ಯವು, ಏನು ಸುಂದ್ರಿ ತಾಯಿ, ದೊಡ್ಡ ಶ್ರೀಮಂತರದಾರ ನೀನ. ಅವರು ಬಿಸ್ನೆಸ್ ಎಷ್ಟು ದೊಡ್ಡದು ಗೊತ್ತಾನ ಅವ್ರದ್ದು. ಅವ್ರು ಹೆಂಗೆ ಸಾಲ ಮಾಡ್ಕೋತಾರ ಮೀಣ? ನಾವು ಹಂಗೆ ಅಂದ್ವಿ. ಹಂಗೆ ಅನ್ಬಾರ್ದ ಸುಂದ್ರಿ, ಶ್ರೀಮಂತರಿರ್ಬೇಕು, ಮನೆ ಕಟ್ಸಿರ್ತಾರ. ನಿನಗೇನು ಗೊತ್ತಾನ ಅವ್ರು ಸಾಲ ಮಾಡಿದ್ದು ಅಂತಂದ್ರೆ? ನನಗಂತೂ ಹಂಗೆ ಅನ್ಸ್ಲಿಕ್ಕತ್ತದವ. ಅವ್ರು ತುಂಬ ಸಾಲ ಮಾಡ್ಕೊಂಡನವ ಅಂತ ಹೇಳ್ಬಿಟ್ಲು ನೋಡು. ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾಳ. ಮತ್ತೆ ಹೋಗಿ ಬಿಡುವ, ಅದ್ರದ್ದಿದ್ದ ಅದಕ್ಕಂದಲ್ಲಿ ನಾ ಇನ್ನು ಮುಂದೆ ಆಕಿ ನೋಡಿ ಜೊತೆ ಒಟ್ಟ ಮಾತಾಡ್ಸ್ಬೇಡದಂತ ನಿರ್ಧಾರ ಮಾಡ್ಬಿಟ್ಟು ನೋಡುವ. ನೀ ಮಾತಾಡ್ಸ್ಬೇಡ ಅಂತ ಬಿಟ್ಟಿರ್ತಿದ್ದೆ, ಆದ್ರೆ ಆಕಿ ಬಿಡ್ತಾಳ ನೋಡಕ್ಕೆ? ನಾಳೆ ನಿಮ್ಮ ಮನೆಗೆ ಬರ್ತಾಳಾಕಿ. ನಾನೇನ ಅದು ಒಂದು ನನಗೆ ಅದೇ ಇದಾಗ್ತದ. ನಾಚಿಗಿಲಾರ್ದ ಮರ್ದಿಸ್ ಬಂದು ಮಾತಾಡ್ಸಿ ಬಿಡ್ತಾಳವ. ಮನಿ ತರ ಬಂದಿರ್ತಾಳ, ಮತ್ತೆ ಹೆಂಗೆ ಒಳಗೆ ಕಲ್ಲರ್ದ ಇರ್ಬೇಕು ಕೇಳಬೇಡ ನೀನು. ಮತ್ತು ಊರಾಗೆಲ್ಲ ಮಂದಿ ಅದಕ್ಕಂದಲ್ಲೇ ಮಾತಾಡ್ಸ್ತಾರ. ಈಗ ಎಷ್ಟು ದೊಂದು ಜಗಳ ಆಗಿರ್ತದವ, ಮರ್ದಿಸ್ ಬಂದು ಅವ್ರ ಮನೆಗೆ ಹೋಗಿ ಮಾತಾಡ್ಸಿಬಿಡ್ತಾಳ. ಮತ್ತು ಅವ್ರು ಏನು ಮಾಡ್ಬೇಕು ಪಾಪ? ಅದಕ್ಕೆ ಎಲ್ಲರೂ ಹಂಗೆ ಮಾತಾಡ್ಸ್ತಾರೆ. ಅದ್ರ ಗುಣನೇ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ. ಮತ್ತೆ ಏನು ಮಾಡೋದು, ಎಲ್ಲ ಹೊಂದ್ಕೊಂಡು ಹೋಗ್ಬಿಡೋದು ಹಂಗೆ. ಹೌದೌದು, ಹಂಗೆ ಆಗ್ತದ. ನಿಂದು ಅಡಿಗೆ ಅದು ಆಗ್ಯದ ಎಲ್ಲ? ಆಗ್ಯದವ, ಅಡಿಗೆ ಆಗ್ಯದ. ಬಟ್ಟೆ ಹೋಗೋದಿನಿ, ಇನ್ನೊಂದು ಸ್ವಲ್ಪ ಬಾಂಡೆ ಅವ, ಬಾಂಡೆ ತೆಗ್ಬೇಕು. ನಿಂದು ಎಲ್ಲ ಮುಗಿದನ ಕೆಲಸ? ಈಗ ಅಡಿಗೆ ಆಯ್ತಾ, ಎಲ್ಲ ಮುಚ್ಚಿಟ್ಟು ಗ್ಯಾಸ್ ಕಟ್ಟಿ ತೊಳೆದು ನೋಡಿ. ಸುಮ್ಮ ಕೊಡ್ತೀಯ ಪಲ್ಯ? ಒಂದು ಸ್ವಲ್ಪ ಬಡನೆ ಓದ್ತೀನಿ, ನಮ್ಮ ಮನೆಯವ್ರು ಬರ್ತಾರಿನ. ಆಯ್ತಾ, ಕೊಟ್ಟೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಮ್ಮದು ಇನ್ನೊಂದು ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ ಅಂತ ಏನದಲ್ರಿ, ಅದನ್ನು ನಮ್ಮ ಈ ಚಾನಲ್ನ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ. ದಯವಿಟ್ಟು ಅದನ್ನು ಓಪನ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊತೀನಿ. ಆ ಚಾನಲ್ ಒಳಗೆ ಏನು ಬರ್ತದೆ ಅಂದ್ರೆ ಎಲ್ಲ ಟೈಪು ದೇವರದ ನಾಮಗಳು ಬಂದಿರ್ತಾವ್ರಿ. ಹಾಡಿನ ಭಾವಾರ್ಥದೊಂದಿಗೆ ಹೇಳಿರ್ತೀನಿ. ಆಮೇಲೆ ಗುರು ಚರಿತ್ರೆಯನ್ನು ಓದಿರ್ತೀವಿ. ಚಿದಂಬರೇಶ್ವರ ಚರಿತ್ರೆ ಆಗಿರ್ಬೋದು, ರಾಯರ ಬಗ್ಗೆ ಆಗಿರ್ಬೋದು, ಈ ಥರ ಆಧ್ಯಾತ್ಮದ ಬಗ್ಗೆ ಹೇಳುವ ಪ್ರಯತ್ನ ಮಾಡ್ಲಿಕತ್ತೀನಿ. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.